ತಮಿಳ್ನಾಡು ಮೊದಲಿಂದ ಒಪ್ಕೊಂಡು ಬಂದಿಲ್ಲ, ಈಗೂ ಒಪ್ಪೋದಕ್ಕೆ ತಯಾರಿಲ್ಲ. ಹಂಗಂತೇಳಿ ಅದನ್ನು ಒಪ್ಪಿಸಬೇಕು ಅನ್ನೋ ಹಠಕ್ಕೆ ಬಿಡೋದ್ರಲ್ಲಿ ಏನದ, ಯಾಕಂದರೆ ಅದು ಆ ರಾಜ್ಯದ ಜನರ ಅಭಿಪ್ರಾಯ. ಅವ್ರಿಗೆ ಅದು ಅಲ್ಲಿ ಜನರಿಗೆ ಅದು ಬೇಡಪ್ಪ ಅಂತ ಅನಿಸಿದ್ರೆ ಒತ್ತಾಯ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದು. ಆದರೆ ಇದೊಂದು ನಮ್ದು ಹೆಂಗಪ್ಪ ಅಂದ್ರೆ ಭಾಷೆಗಳ ನೆಲಗಟ್ಟಿ ಮೇಲೆ ರಾಜ್ಯ ವಿಂಗಡಣೆ ಆಗಿದಾವೆ, ಭಾಷಾ ಪ್ರಾಂತ ರಚನೆ ಆಗಿದಾವೆ, ಮತ್ತು ಕಾಲಗಳು ಸ್ಟಾರ್ಟ್ ಆಗ್ತಾವೆ, ಸಂಘರ್ಷಗಳು ಸ್ಟಾರ್ಟ್ ಆಗ್ತಾವೆ. ಈ ವಿಷಯಗಳನ್ನು ಅಲ್ಲಲ್ಲೇ ಬಿಟ್ಟುಕೊಂಡು ರಾಷ್ಟ್ರದ ಮಟ್ಟದಲ್ಲಿ ನಮ್ಮ ಒಗ್ಗಟ್ಟಾಗಿ ಉಳಿಯೋದಕ್ಕೆ ಏನೇನು ಬೇಕಾಗ್ತದೆ, ಮತ್ತು ಅದಕ್ಕೆ ಮುಖ್ಯ ಒಗ್ಗಟ್ಟಿಗಿಂತ ಹೆಚ್ಚಿಗೆ ಇಲ್ಲೇ ನಮ್ಮ ಶೈಕ್ಷಣಿಕ ಡೆವಲಪ್ಮೆಂಟ್ ಆಗಬೇಕಾಗ್ಯದ. ಆ ದಿಶೆಯಲ್ಲೇ ಶೈಕ್ಷಣಿಕವಾಗಿ ಅದರಲ್ಲೂ ಮುಖ್ಯವಾಗಿ ಜ್ಞಾನದ ದೃಷ್ಟಿಯಿಂದ, ವಿಜ್ಞಾನ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಾಗಿದೆ, ಮತ್ತು ಎಲ್ಲರಿಗೂ ಎಲ್ಲ ಮಕ್ಕಳಿಗೆ ಹೆಂಗೆ ಈ ಒಂದು ವಿದ್ಯೆ ಕೊಡಿಸ್ಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ನಾವೆಲ್ಲ ಇವತ್ತು ವಿಚಾರ ಮಾಡಬೇಕಾಗಿದೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಒಟ್ಟು ಇಲ್ಲಿ ವಿಶೇಷವಾಗಿ ನಾವು ಶಿಕ್ಷಣಕ್ಕೆ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಡ್ತಾ ಇಲ್ಲ. ನಮ್ದು ಏನಿತ್ತು ಸಹಿತ ಇವತ್ತು ಈ ಶಿಕ್ಷಣ ಅನ್ನೋಕ್ಕಿಂತ ಸ್ಕೂಲ್ಗಳ ಒಂದು ಸರ್ಕಾರಿ ಸ್ಕೂಲ್ಗಳ ಪ್ರಮಾಣ ಮಾತ್ರ ಇನ್ನೂರಕ್ಕಿಂತ ಕಡಿಮೆ ಆಗಿದೆ ಅನ್ನೋದು ಒಂದು ಸ್ಪಷ್ಟ ಆಗ್ತಾ ಹೋಗ್ತದೆ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ತ್ರಿಭಾಷಾ ಸೂತ್ರ ಮತ್ತಷ್ಟು ಈ ರಾಜ್ಯಗಳಿಗೆ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ಇನ್ನೊಮ್ಮೆ ಚರ್ಚೆ ಮಾಡೋದನ್ನು ಈ ದಿಶೆಯಲ್ಲಿ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಥವಾ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇವು ಯಾವ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಒಂದು ಪರಿಹಾರವನ್ನು ಅಥವಾ ಇವುಗಳಿಗೆ ಒಂದು ಪರಿಹಾರ ಕೊಡುವಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಅದು ಚರ್ಚೆ ಮಾಡಿ ಅವ್ರಿಗೆ ಸಿಗಬೇಕಂತ ಅನುದಾನ ಕೊಡೋದು ಭಾಳ ಯೋಗ್ಯ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಹಿಂದಿ ಕಲಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಅವರು ಸಹಿತ ಟ್ಯಾಕ್ಸನ್ನು ಈ ಒಂದು ಕೇಂದ್ರ ಸರ್ಕಾರ ಕಳಿಸಿರ್ತಾರೆ. ಆ ಟ್ಯಾಕ್ಸ ಇಲ್ಲಿ ಶಿಕ್ಷಣಕ್ಕಾಗಿ, ಅಲ್ಲಿ ಜನ ಬಯಸುವಂಥ ಶಿಕ್ಷಣಕ್ಕಾಗಿ ಅನ್ನೋದು ಅಷ್ಟ ಮುಖ್ಯ ಇಟ್ಕೊಂಡ ಆ ದಿಶೆಯಲ್ಲಿ ಒಂದು ಈರ್ಷೆ ಮಾಡೋಕ್ಕಿಂತಲೂ ತಿಳಿಸಿಡುವಂಥ, ಕನ್ವಿನ್ಸ್ ಮಾಡುವಂಥ ಒಂದು ಶಕ್ತಿ ಬೆಳೀಲಿ, ಪ್ರವೃತ್ತಿ ಬೆಳೀಲಿ. ಮತ್ತು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಚರ್ಚೆ ಮಾಡಿ ತಮ್ಮ ನಿರ್ಧಾರ ಮಾಡಲಿ ಮತ್ತು ಅವ್ರು ಕೊಡಬೇಕಾದ ಅನುದಾನ ಕೊಡಲಿ ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಇದಕ್ಕೆ ನೀವು ಅಂತೀರಿ? ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬಾರ್ರಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದಾರಾಮಯ್ಯ ಸತ್ಯದ ಕೈಗಲ್ಲೇ ವಂದನೆಗಳು.